ನಮಸ್ಕಾರ. ನಾವು ಬ್ಯಾಂಗ್ಳೂರ್ 24x7.com ಇಂದ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಮಾಯಣ್ಣ ಅವರು ಶ್ರೀನಗರ್ ವಾರ್ಡ್ 156 ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅವರು ಈ ವಾರ್ಡ್ಗೋಸ್ಕರ ಏನೇನು ಮಾಡ್ತಾರೆ ತಿಳ್ಕೊಳ್ಳೋಣ. ನಮಸ್ಕಾರ. ನೀವು ಈ ಬಿಬಿಎಂಪಿ ಎಲೆಕ್ಷನ್ಸ್ಗೆ ಬಿಜೆಪಿ ಪಕ್ಷದಿಂದ ಯಾಕೆ ನಿಂತ್ಕೊಂಡ್ರಿ? ನಾನು ಸುಮಾರು 20 ವರ್ಷಗಳಿಂದ VHP ಒಳಗೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಇತ್ತೀಚೆಗೆ ಅನಿಸ್ತು. ನಾನು ಸೋಷಿಯಲ್ ವರ್ಕ್, ಸಮಾಜ ಸೇವಕ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಸುಮಾರು ಒಂದು 25 ಸಂಘಗಳಲ್ಲಿ ಕಾರ್ಯಕರ್ತನಾಗಿ, ಅಧ್ಯಕ್ಷನಾಗಿ, ಸದಸ್ಯನಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಮುಖ್ಯವಾಗಿ ಕಾಳಿದಾಸ ಮತ್ತು ರಾಘವೇಂದ್ರ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಇಲ್ಲಿಯ ನಾಗರಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಒಂದು ಲೈಬ್ರರಿಯನ್ನು ಸಹ ಮಾಡಿದ್ದೇವೆ. ಇಲ್ಲೇ ಒಂದು ಶನಿಮಾತ್ಮ ದೇವಸ್ಥಾನ, ಅದರ ದೇವಸ್ಥಾನದ ಅಧ್ಯಕ್ಷನಾಗಿ ಆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ. ಹಾಗೂ ಮತ್ತು ನಾನು ನಾಗೇಂದ್ರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತದೆ, ಅದರ ನಿರ್ದೇಶಕನಾಗಿ ಕರ್ತವ್ಯ ಮಾಡ್ತಾ ಇದ್ದೀನಿ. ಮತ್ತು ನಾಡಪ್ರಭು ಒಕ್ಕಲಿಗರ ಸಂಘದ ಈ ಬಸವನಗುಡಿ ವಿಭಾಗದ ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಕಾರ್ಯವನ್ನು ಮಾಡ್ತಾ ಬಂದಿದ್ದೇನೆ. ಹಿಂದೆ ನಾನು ಬೆಂಗಳೂರು ದಸರಾ ವಿಜಯೋತ್ಸವ ಅಂತ ಮಾಡ್ತಾಯಿದ್ವಿ. ಸೇಮ್ ಮೈಸೂರಲ್ಲಿ ಏನು ಮಾಡಿದ್ರೋ ಹಾಗೇ ಮಾಡ್ತಾ ಇದ್ವಿ. ಹಾಗೂ ನಾನು ಕೃಷಿಕ ಸಮಾಜದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಮತ್ತು ನಾನು ಒಬ್ಬ ಸಣ್ಣ ಸಾಹಿತಿ ಅಂತ ಹೇಳ್ಕೊಳ್ಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕೆ ನಮ್ಮ ಹಟ್ಟಿಗಳು ಅಂತ ಒಂದು ಕಾದಂಬರಿಯನ್ನು ನಾನು ಬಿಡುಗಡೆ ಮಾಡಿದ್ವಿ. ಎರಡನೇದು ಮೇಷ್ಟ್ರು ಅಂತ ಮಾಡಿದ್ವಿ. ಹಲವಾರು ಸ್ಮರಣ ಸಂಚಿಕೆಗಳಿಗೆ ನಾನು ಸಂಪಾದಕನಾಗಿ ಕೆಲಸ ಮಾಡ್ತಾ ಬಂದೆ. ಹೀಗಾಗಿ ನನಗೆ ಉತ್ಸಾಹ ಬಂತು. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಅವಕಾಶ ಇರಬೇಕು. ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಪಕ್ಷವು ನನ್ನನ್ನು ಗುರುತಿಸಿ ನನಗೆ ಈ ಒಂದು ಅವಕಾಶ ಕೊಟ್ಟಿದೆ. ನಿಮ್ಗೆ ಜನರ ತೊಂದರೆಗಳ ಬಗ್ಗೆ ಏನು ಗೊತ್ತು? ಅಂದ್ರೆ ಇವಾಗ ಇಲ್ಲಿ ಎಷ್ಟೊಂದು ತೊಂದರೆ ಇರುತ್ತೆ, ಒಂದು ವಾರ್ಡ್ ಅಂದ್ರೆ ತೊಂದರೆಗಳಿರುತ್ತೆ, ಅದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ? ನಾನು ಮೊದಲಿಂದನೂ ನನಗೆ ಜಾಸ್ತಿ ಸಂಪರ್ಕ ನಾಗರಿಕರು. ಹಾಗಾಗಿ ಅವ್ರು ಯಾವಾಗಲೂ ನನ್ನ ಜೊತೆ ಒಳಗೆ ಈ ಕುಂದುಕೊರತೆಗಳ ಬಗ್ಗೆ ಅನೇಕ ಸಮಸ್ಯೆಗಳನ್ನು ತರ್ತಾ ಇದ್ದಾರೆ. ನಾನು ಆಗಿಂದ ಹಾಗೆ ಅಧಿಕಾರಿಗಳನ್ನು ಸ್ಪಂದಿಸಿ ಇದನ್ನು ಸಮಸ್ಯೆಗಳನ್ನು ಬಗೆಹರಿಸುವಂತ ನಾನು ಗಮನ ಹರಿಸ್ತಾ ಇದ್ದೀನಿ. ಆಮೇಲೆ ಈ ವಾರ್ಡ್ ನಲ್ಲಿ ನಿಮ್ದು ಪ್ರಮುಖ ಆದ್ಯತೆ ಏನು? ಮೇನ್ ಫೋಕಸ್ ಅಂತಲ್ಲ ಅದೇನು? ಇದು ಹಿಂದಿನ ಶಾಸಕರು ಕಾಂಗ್ರೆಸ್ನವರಿದ್ದರು, ಮಹಾನಗರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ನವರಿದ್ದರು. ಅವರಿಬ್ಬರಿಗೂ ಹೊಂದಾಣಿಕೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ತೊಂದರೆ ಆಗಿತ್ತು. ತುಂಬ ಅಲಕ್ಷ್ಯ ಮಾಡಿದ್ವಿ. ನಮ್ಮ ರಾಘವೇಂದ್ರ ಬ್ಲಾಕ್ ಇರ್ಬೋದು, ವಿವರ್ಸ್ ಕಾಲೋನಿ, ಕಾಳಿದಾಸ ಲೇಔಟ್, ಅನಂತಮೂರ್ತಿ ಲೇಔಟ್, ರಾಘವೇಂದ್ರ ಬ್ಲಾಕ್, ದಾಸರಳ್ಳಿ ಎಲ್ಲ ಗ್ರಾಮಗಳು ರೆವಿನ್ಯೂ ಪ್ಯಾಕೆಟ್ಸು. ತುಂಬ ಒಂದು ರಸ್ತೆ ಸರಿಯಾಗಿರಲಿಲ್ಲ, ಮೋರಿ ಸರಿ ಇರಲಿಲ್ಲ, ಸ್ಯಾನಿಟರಿ ಲೈನ್ಗಳು ಸರಿ ಇರಲಿಲ್ಲ. ಹೀಗಾಗಿ ಆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂದಿದೆ. ಇವಾಗ ಜನರು ಅವ್ರ ತೊಂದರೆಗಳು ನಿಮ್ಮ ಹತ್ರ ಹೆಂಗೆ ಹೇಳ್ಕೋಬಹುದು? ಅವ್ರು ಫೋನ್ ಮಾಡಿದ್ರೆ ನೀವು ಅವ್ರ ಹತ್ರ ಹೋಗ್ತೀರಾ ಅಥವಾ ಅವ್ರು ನಿಮ್ಮ ಮನೆ ಹತ್ರ ಬರ್ಬೇಕಾ? ಹೆಂಗೆ ಹೇಳ್ಬೇಕು? ನಾನು ಯಾವಾಗಲೂ ಅವ್ರ ಕೈಗೆ ಸಿಗುವಂಥ ಸರಳವಾದಂಥ ವ್ಯಕ್ತಿ. ನಾನು ಈಗಾಗಲೇ ಹೇಳಿದೆ, ಹಲವಾರು ಸಂಘ ಸಂಸ್ಥೆಗಳನ್ನ ಸದಸ್ಯನಾಗಿ ದುಡಿತಾ ಇರೋದ್ರಿಂದ ಹೆಚ್ಚಿನ ಪರಿಚಯ ಇದ್ದಾರೆ. ನನಗೊಂದು ಫೋನ್ ಮಾಡಿದ್ರು ನಾನು ಅಟೆಂಡ್ ಮಾಡ್ತೀನಿ. ಈಗ ಬಂದು ಹೇಳ್ತಾರೆ. ನಾನು ಈಗ ಶಾಸಕರು ಬಸವನಗುಡಿ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವ್ರ ಜೊತೆಲಿ ಅವ್ರ ಜೊತೆಲಿ ನಾನು ಸ್ಪಂದಿಸ್ತಾ ಇರ್ತೀನಿ. ಹಾಗಾಗಿ ಇಡೀ ಬಸವನಗುಡಿ ಕ್ಷೇತ್ರದ ಸಮಸ್ಯೆಗಳನ್ನು ನನಗೆ ಫೋನ್ ಮಾಡಿ ಹೇಳ್ತಾರೆ. ನಾನು ಅಧಿಕಾರಿಗಳಿಗೆ ಸ್ಪಂದಿಸಿ ಆ ಕಾರ್ಯವನ್ನು ನಡೆಸ್ಕೊಳ್ಳೋಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ. ಅವ್ರು ನನ್ನ ಮನೆ ಹತ್ರ ಹುಡಿಕೊಂಡು ಬರಬೇಕು ಅನ್ನೋದು ಏನೂ ಇಲ್ಲ. ಈಗಾಗಲೇ ಕ್ಷೇತ್ರದಲ್ಲಿ ನಾನು ಒಂದು ರೌಂಡನ್ನು ಮುಗಿಸಿದ್ದೇನೆ. ಎಲ್ಲರೂ ಸರಳವಾದ ವ್ಯಕ್ತಿ, ಯಾವಾಗಲೂ ಕೈ ಸಿಗ್ತಿದ್ಯಾ ಅನ್ನುವಂಥ ಮಾತಿದೆ. ಇವಾಗ ಯಾವಾಗ್ಲೂ ಹೇಳ್ತಾರೆ, ಭರವಸೆ ಕೊಡ್ತಾರೆ, ಅದಾದ್ಮೇಲೆ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ, ಸಿಗದೇ ಇಲ್ಲ ಅಂತ. ನಿಮ್ ಬಗ್ಗೆ ಅದು ಹೆಂಗೆ? ಹಾಗೇನಿಲ್ಲ. ನಾನು ಮೊದಲೇ ಹೇಳ್ದಂಗೆ ನನಗೆ ಸಂಪರ್ಕ ಜಾಸ್ತಿ, ಆದರೆ ಅವ್ರು ನನ್ನನ್ನು ಬಿಡೋದಿಲ್ಲ. ಒಂದ್ಸಾರಿ ಹೇಳಿದೆ ಮಾಯಣ್ಣ ಕೆಲಸ ಮಾಡಿಕೊಡ್ಲಿಲ್ಲ ಅನ್ನೋದು, ಆದರೆ ಎರಡನೇ ಸಾರಿನೂ ಸಮೇತ ಅವ್ರು ನನ್ನನ್ನು ಕೇಳ್ತಾರೆ. ಎರಡನೇ ಸಾರಿ ಕೇಳೋಕ್ಕೂ ನಾನು ಅವಕಾಶ ಕೊಟ್ಟಿರೋದಿಲ್ಲ. ಅಷ್ಟರೊಳಗಾಗಿ ಅವ್ರನ್ನೇ ಹೋಗಿ ನಾನು ಮಾತನಾಡಿಸ್ತಾ ಇದ್ದೀನಿ. ನಾನು ಮೊದಲೇ ಸಮಾಜ ಸೇವಕ. ನಾನು ತುಂಬ ಹೆಮ್ಮೆ, ಒಬ್ಬ ಸೋಷಿಯಲ್ ವರ್ಕರ್ ಅಂತ ಹೇಳಿದೆ. ನಾನು ಹಿಂದೆ ಕೃಷಿ ಇಲಾಖೆಯಲ್ಲಿ 24 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ್ದೇನೆ. ಆದರೂ ಸಮೇತ KSSಗೆ ಸ್ಟೇಟ್ ಲೆವೆಲ್ ಪ್ರಧಾನ ಕಾರ್ಯದರ್ಶಿ ಇದೆ. ನಿವೃತ್ತಿ ಆದ ಮೇಲೂ ನಿವೃತ್ತ ನೌಕರರ ಸಂಘದ ನಾನು ಸ್ಟೇಟ್ ಲೆವೆಲ್ ಉಪಾಧ್ಯಕ್ಷ ಆಗಿದೆ. ಹೀಗಾಗಿ ಜನಗಳ ಸಂಪರ್ಕ ನನಗೆ ಜಾಸ್ತಿ ಇದೆ. ಅವ್ರ ಸಮಸ್ಯೆಗಳು ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನನಗಿದೆ. ನಾನು ಅವ್ರನ್ನ ಸದಾ ಸ್ಪಂದಿಸ್ತಾ ಅವರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹತ್ತಿರದಲ್ಲಿ. ಇವಾಗ ಈ ವಾರ್ಡ್ ನಲ್ಲಿ ನಿಮ್ದು ಫಸ್ಟ್ ಪ್ರಯಾರಿಟಿ, ಮೇನ್ ಪ್ರಯಾರಿಟಿ ಏನು? ಈಗ ನಮ್ಮಲ್ಲಿ ಏನಾಗಿದೆ, ಇವೆಲ್ಲ ಒಂದು 50-60 ವರ್ಷಗಳ ಹಳೆ
ಗ್ರಾಮಗಳಿದೆ. ದಾಸರಳ್ಳಿ ಇರ್ಬೋದು, ಬನಶಂಕರಿ ಫಸ್ಟ್ ಸ್ಟೇಜ್ ಇರ್ಬೋದು, PS ಕಾಲೇಜ್ ಹಿಂಭಾಗ ಫಸ್ಟ್ ಸ್ಟೇಜ್, ಈ ಭಾಗಗಳೆಲ್ಲ ಸುಮಾರು 30-40 ವರ್ಷಗಳ ಹಿಂದೆಯೇ ಸ್ಯಾನಿಟರಿ ಲೈನ್ ಅಳವಡಿಸಿದ್ದವು. ಅವೆಲ್ಲವೂ ತುಂಬ ಇವತ್ತು ಜನಸಂಖ್ಯೆ ಜಾಸ್ತಿಯಾಗಿ, ಆಗ ತುಂಬ ಕಡಿಮೆ ಜನಸಂಖ್ಯೆ ಇದ್ದಂಥ ಕಾಲ. ಈಗ ತುಂಬ ಜನಸಂಖ್ಯೆ ಜಾಸ್ತಿಯಾಗಿ ಏನಾಗಿದೆ, ಎಲ್ಲವೂ ತೊಂದರೆಗಳನ್ನು ಕೊಡ್ತಾ ಇದೆ ಸ್ಯಾನಿಟರಿ ಲೈನ್. ಅವನ್ನು ಪರಿವರ್ತನೆ ಮಾಡಿ ಹೆಚ್ಚಿನ ಇಂಚುಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಆಗ ನೀರಿಂದು 4 ಇಂಚ್ ಪೈಪ್ನಿಂದ ನೀರು ತಂದಿದ್ದು, ಆ ನೀರು ಸಮೇತ ಸಾಲದೆ ತೊಂದರೆ ಆಗ್ತಾ ಇರ್ತದೆ. ಆಗ ಈಗ ಅವನ್ನ ಎಲ್ಲ 6 ಇಂಚು 10 ಇಂಚು 12 ಇಂಚು ಈ ಥರ ಒಂದು ಪೈಪ್ಗಳಿಗೆ ಅಳವಡಿಕೆ ಮಾಡುವಂಥ ಆದ್ಯತೆಯನ್ನು ಕೊಡ್ತಾರೆ. ಈ ರೆವಿನ್ಯೂ ಪ್ಯಾಕೆಟ್ಸಲ್ಲೂ ಸಮೇತ ಈ ಕಾಂಕ್ರೀಟ್ ರೋಡ್ಗಳು ಅವಶ್ಯಕತೆ ಇರ್ತದೆ. ಕಾಂಕ್ರೀಟ್ ರೋಡ್ ಅಂದರೆ ಟಾರ್ ರೋಡ್ಗಳನ್ನು, ಮೋರಿಗಳನ್ನು ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಹೋಗುವಂಥದ್ದು. ಈಗ ನಮ್ಮ ಸುತ್ತ ಒಂದು ಸ್ಟಾರ್ ವಾಟರ್ ಟ್ಯಾಂಕ್ ದೊಡ್ಡವಾದಂಥ ಒಂದು ಇದು ಹೋಗ್ತದೆ. ಅದರ ಮೇಲೆ ಮುಚ್ಚಿ ಈ ಸ್ಮೆಲ್ ಆಗಲಿ ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಾಗಿ ಆಗದಂಗೆ ಅವಕಾಶ ಕೊಡದೆ ನಾನು ಅದನ್ನೆಲ್ಲವನ್ನು ಕ್ರಮಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವಾಗ ಯುವಕರು ಯಾರು ವೋಟ್ ಮಾಡಲ್ಲ, ಅವರು ರಜಾ ಸಿಗುತ್ತೆ ಅಂತ ಆರಾಮಾಗಿರ್ತಾರೆ. ಆದ್ರೆ ಆ ಯುವಕರಿಗೆ ನಿಮ್ಮ ಸಂದೇಶ ಏನು? ನಾನು ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ರಾಜ್ಯ ಸರ್ಕಾರ ಒಂದು ಪಾಠದಲ್ಲಿ ಅದನ್ನು ಅಳವಡಿಸಬೇಕು. ಮತದಾನದ ಬಗ್ಗೆ ಹಕ್ಕು ಏನು ಅನ್ನೋದು. ಅದು ಓನ್ಲಿ ಪೊಲಿಟಿಕಲ್ ಸೈನ್ಸ್ ಓದೋರು ಹೆಚ್ಚಿನವ್ರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಆಗ್ತದೆ. ಈ ಸೈನ್ಸ್ ಸ್ಟೂಡೆಂಟ್ಸು SLCಲೇ ವೋಟ್ ಮಾಡಿ ವಿದ್ಯಾಭ್ಯಾಸ ಕುಂಠಿತಗೊಳಿಸ್ಕೊಳ್ಳೋರಿಗೆ ಅದ್ರ ಬಗ್ಗೆ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಮತದಾನ ಅನ್ನೋದು ನಮ್ಮ ಹಕ್ಕು. ಅದನ್ನು ನಾವು ಸದಾ ಉಪಯೋಗಿಸ್ಕೋಬೇಕು. ಅದನ್ನು ಹಾಕಿ ನಮಗೆ ಬೇಕಾದಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ನಮ್ಮ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಅವರು ಯುವಕರು ಮುಂದೆ ಬರಬೇಕು. ಯುವಕರು ಅಂದರೆ ಈ ದೇಶದ ಸತ್ಪ್ರಜೆಗಳು, ಮುಂದಿನ ದೇಶದ ಆಗು ಹೋಗುಗಳಿಗೆ ಎಲ್ಲದಕ್ಕೂ ಅವರು ಇದಿರ್ತಾರೆ. ಆದರೆ ಓದು ಭಾಳ ಮುಖ್ಯ. ಅವ್ರ ಪರೀಕ್ಷೆ ಓದು ಎಲ್ಲವೂ ಬಹಳ ಮುಖ್ಯ ಇರ್ತದೆ. ಆದರೆ ಇದನ್ನು ಸಮೇತ ಅವರು ತೊಡಗಿಸ್ಕೊಳ್ಬೇಕು. ಧನ್ಯವಾದ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು. ಇನ್ನೊಂದು ಅಭಿಪ್ರಾಯ ಅವ್ರದ್ದು ತಿಳ್ಕೊಳ್ಳೋಣ. ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಬಹಳ ಈಗ ಬಡ್ಜೆಟ್ ಅನ್ನು ಸರಳವಾದ ಬಡ್ಜೆಟ್, ವಿರೋಧ ಪಕ್ಷದವರು ಮಾತನಾಡಲಿಕ್ಕೂ ಅವಕಾಶ ಕೊಡದೇ ಇರೋಂಥ ಒಂದು ಬಡ್ಜೆಟ್ ಕೊಟ್ಟಿದ್ದಾರೆ. ಅವರು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಎಲ್ಲವನ್ನೂ ಹೆಚ್ಚಿಗೆ ಮಾಡಿದ್ರು. ವೃದ್ಧಾಪ್ಯ ವೇತನ 100 ರೂಪಾಯಿ ಇತ್ತು, 200 ರೂಪಾಯಿ ಮಾಡಿದ್ರು, 200 ಇದ್ದನ್ನು 400 ರೂಪಾಯಿ ಮಾಡಿದ್ರು. ಅದು ನಮ್ಮ ಸಾಮಾನ್ಯ ಜನ ಸಮೇತ ಜೀವನ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ. ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಅನಂತಕುಮಾರ್ ಅವರು ಒಂದು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅಭಯದ ಮೂಲಕ ಅನೇಕ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ನಮ್ಮ ರವಿ ಸುಬ್ರಹ್ಮಣ್ಯ ಶಾಸಕರು ಬಂದು ಒಬ್ಬ ಸರಳವಾದಂಥ ವ್ಯಕ್ತಿ. ಹಿಂದೆ TR ಸಾಮಣ್ಣವ್ರ ಹೆಸರನ್ನು ನೀವು ಕೆಲವರು ಕೇಳಿದ್ದಾರೆ, ಕೆಲವರು ನೋಡಿದ್ದಾರೆ. ಆದರೆ ಆ ಎರಡನೇ ಪ್ರತಿ ಯಾರು ಅಂದರೆ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ. ಭಾಳ ಸರಳವಾದ ವ್ಯಕ್ತಿ. ಯಾರೇ ಮಕ್ಕಳು ಓದಿರ್ಬೇಕು, ಸರಳವಾದ ವ್ಯಕ್ತಿ ಹೋದ್ರು ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿರ್ತಾರೆ. ಈ ಅನಂತಕುಮಾರ್, ರವಿ ಸುಬ್ರಹ್ಮಣ್ಯವರು, ಯಡಿಯೂರಪ್ಪನವರು ಮಾಡಿದ ಕೆಲಸವೇ ನನಗೆ ಶ್ರೀರಕ್ಷೆ ಆಗಿದೆ. ಅದು ನಾನು ಸಮಾಜ ಸೇವೆಯೊಳಗೆ ತೊಡಗಿಸ್ಕೊಂಡಿದ್ದೀನಿ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ. ನಾನು ಅದೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಉಚಿತವಾದ ಗಣಿತ ಪಾಠವನ್ನು ಮಕ್ಕಳಿಗೆ ಹೇಳ್ಕೊಡ್ತೀನಿ. ಪ್ರತಿ ವರ್ಷ ಪರೀಕ್ಷೆಗಳ ಕಾಲದಲ್ಲಿ 4 ತಿಂಗಳು 5 ತಿಂಗಳ ಕಾಲ. ಅದಕ್ಕೋಸ್ಕರನೇ ಈ ಕೊಠಡಿಯನ್ನು ಸಮೇತ ನಾನು ಬಿಟ್ಕೊಳ್ತಾ ಬಂದಿದ್ದೇನೆ. ಅವನ್ನೆಲ್ಲವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ನನಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಅವರು ಅವಕಾಶ ಮಾಡಿ ಮತ ಕೊಟ್ಟು ಜಯಿಸಿಲ್ಲ ನಾನು ಮಾಡಬೇಕು, ಅವ್ರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನ ನಾನು